ಮದುವೆಯ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇದು ಈ ಕಡೆ ಸಂಪ್ರದಾಯ. ಕಳಸ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಒಂದು ಸ್ಟೀಲ್ ಬಿಂದಿಗೆಗೆ ಮತ್ತು ಕಡಾಯ ಅಂತ ಹೇಳ್ತೀವಲ್ಲ, ನೀರು ಕುಡಿಯೋ ಹಂಡೆಗೆ ಪೂಜೆ ಮಾಡೋದೊಂದು ಶಾಸ್ತ್ರ ಇತ್ತು. ಹಾಗೆ ನಮ್ಮ ಅತ್ತೆ ಮಾಡ್ತಾಯಿದ್ರು. ಇವೆಲ್ಲ ನನಗೂ ಹೊಸ್ತೇನೆ, ಯಾಕೆ ನಮ್ಮ ಕಡೆನೂ ಈ ಥರ ಎಲ್ಲ ಏನೂ ಮಾಡಲ್ಲ. ಹಂಡೆ ಮೇಲೆ ಏನಾದರೂ ಏನೇ ಅಡುಗೆ ತಿಂಡಿ ಮಾಡಿದ್ರು ಫಸ್ಟ್ ಹಂಡೆ ಮೇಲೆ ಇಡೋದು ಆ ಸಂಪ್ರದಾಯ ಈ ಕಡೆ. ನಮ್ಮ ಕಡೆ ಅಷ್ಟು ಇದೆಲ್ಲ ಇಲ್ದಿರೋದಕ್ಕೆ ಇದೊಂದು ವಿಡಿಯೋ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಇವ್ರ ಕಡೆ ಯಾವುದೇ ಒಂದು ಕಾರ್ಯ ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ಹೂವಿನ ಹಾರದಿಂದ ಹಿಡಿದು ಅವರು ಒಂದು ಬಟ್ಟೆ ತಂದಿರ್ತಾರೆ, ಹೊಸದು ಒಡವೆ ಏನೇ ಇದ್ರೂ ಇದು ಮಾಡ್ತಾರೆ. ಹಾಗೆ ಅದು ಪೂಜೆ ಮಾಡ್ತಾಯಿದ್ರು. ನಾನು ಇವಾಗ ಈಗ ರೆಡಿ ಆಗಿದ್ದೀನಿ. ಮದುವೆಗೆ ಅಂತ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ, ಆದರೆ ಮದುವೆ ಟೈಮ್ ಅಷ್ಟೊತ್ತಿಗೆ ಮುಖ ಫುಲ್ ಹಾಳಾಗಿರುತ್ತೆ, ಪಿಂಪಲ್ಸ್ ಆಗೋದು ಹಾಗೆ ಅದು ಇದು ಅಂತ. ನಂದು ಹಾಗೆ ಆಗೋಯ್ತು. ಆಮೇಲೆ ನಮ್ಮ ಹುಡುಗಿ ಅರಿಶಿನ ಶಾಸ್ತ್ರ ಎಲ್ಲ ಮುಗ್ದಿತ್ತಲ್ಲ, ರೆಡಿಯಾಗಿ ಬಂತು. ಈಗ ಕಾಣಿಸ್ತಿದ್ದಾಳೆ. ಹಾಗೆ ಅವ್ರ ಅಮ್ಮನ ಜೊತೆ ಎಲ್ಲ ಒಂದೊಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ತುಂಬ ಬೇಜಾರಾಗೋದು, ನಮ್ಮ ಹುಡುಗಿ ನಮ್ಮ ಮನೆಯಿಂದ ಹೋಗ್ತಾಳಲ್ಲ ಅಂತ ಹೇಳಿ. ನೀನು ಮಾಡೋಂಗಿಲ್ಲ, ಮದುವೆ ಅಂದಮೇಲೆ ಇದೆಲ್ಲ ಆಗಲೇಬೇಕಲ್ಲ. ಹಾಗೆ ಆಸೆ ಶಾಸ್ತ್ರ ಸ್ಟಾರ್ಟ್ ಮಾಡಿದರು. ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಎಲ್ಲರೂ ಹಸೆ ಹಾಕಬೇಕಾದ್ರೆ ಎಲ್ಲ ಮೊದಲಕ್ಕೆ ಇಡ್ತಾರಲ್ಲ, ಅದೆಲ್ಲ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಸ್ವಲ್ಪ ವೀಡಿಯೋ ಅಷ್ಟೇ ಹಾಕಿ, ಅವ್ರ ಅಮ್ಮ ಅಕ್ಷತೆ ಹಾಕ್ತಾಯಿದ್ರು. ಹಾಗೆ ಅದೊಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ತುಂಬ ಜನ ಬಂದು ಮಾಡ್ತಾಯಿದ್ರು. ಹಾಗೆ ಮನೆಗೆ ಅವರು ಬಂದವ್ರಿಗೆಲ್ಲ ಕುಂಕುಮ ಅರಿಶಿನ ಕೊಡೋಣ ಅಂತ ಹೇಳಿಬಿಟ್ಟು ನಾನು ರೆಡಿಯಾಗಿದ್ದೆ, ತೊಗೊಂಡೋಗ್ತಾ ಇದ್ದೆ. ತುಂಬಾ ಕೆಲಸ ಇರುತ್ತೆ. ಅದ್ರ ಮಧ್ಯದಲ್ಲಿ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡ್ರು ಎಲ್ಲರೂ ಫೋನ್ ಇಟ್ಕೊಳ್ತಾಳೆ, ಯಾವಾಗಲೂ ವೀಡಿಯೋ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ನನಗೂ ಸ್ವಲ್ಪ ಮುಜುಗರ ಆದ್ರೂ ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು. ಆಗಾಗ ಅದನ್ನೆಲ್ಲ ಮುಗಿಸಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಕೊಬಂದೆ ನಾನು. ತುಂಬ ಜನ ಒಳಗಡೆನೂ ಕೂತಿದ್ರು, ಲೇಡೀಸು ಹೊರಗಡೆನೂ ಕೂತಿದ್ರು. ಅವ್ರಿಗೆಲ್ಲ ಕೊಟ್ಟು ಮುಗಿಸಿ ಮತ್ತೆ ನಾನು ಸ್ವಲ್ಪ ಶಾಸ್ತ್ರ ಮಾಡೋಣ ಅಂತ ಹೇಳಿಬಿಟ್ಟು ಕೊನೆಗೆ ಅದನ್ನೆಲ್ಲ ಬೇಗ ಎಲ್ಲರಿಗೂ ಕೊಟ್ಟು ಮುಗಿಸ್ಕೊಂಡು ಬಂದುಬಿಟ್ಟು ನಾನು ಶಾಸ್ತ್ರ ಮಾಡಿದೆ. ಅವಳಿಗೆ ಆರತಿ ಮಾಡಿ ಆಮೇಲೆ ಅವಳ ಅವಳಿಗೂ ಸ್ವಲ್ಪ ಹೇಳ್ಕೊಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ ಪಾಪ ಅವಳು ಮಾಡ್ತಾಯಿದ್ಲು. ಅವಳಿಗೂ ತುಂಬ ಬೇಜಾರು, ಅಕ್ಕ ಹೋಗ್ತಾಳಲ್ಲ ಅನ್ನೋದು. ಅವಳಿಗೂ ನಾನು ಅದು ಹಾಗೆ ಮಾಡು ಹೀಗೆ ಮಾಡು ಅಂತೆಲ್ಲ ಹೇಳಿ ಅವಳಿಗೂ ಶಾಸ್ತ್ರ ಮಾಡೋದು ಹೇಳ್ಕೊಡ್ತಾಯಿದ್ದೆ. ಅವಳು ಅದು ವಿಡಿಯೋ ಎಲ್ಲ ಅವಳದು ಶಾಸ್ತ್ರ ಆಗೋಷ್ಟೊತ್ತಿಗೆ ಮತ್ತೆ ಇನ್ನು ಆರತಿ ಮಾಡಿ ಇಡಿಸಿ ತುಂಬ ಜನ ಮಾಡಿದರು. ನಾನು ಸ್ವಲ್ಪ ಲಾಸ್ಟಿಗೆ ಬಂದಿದ್ದು. ಹಾಗಾಗಿ ಬಂದು ಏನೇನು ಕೊಡ್ತಿರ್ತಾರೆ ಅಂತ ಮುಯಿ ಬರೆಯೋಕ್ಕೆ ಸೈಡಲ್ಲಿ ಅಕ್ಕಂದಿರೆಲ್ಲ ಕೂತಿದ್ರು. ಮಾರ್ಗಿತ್ತಿ ಅಕ್ಕ ಮತ್ತು ಇನ್ನಿಬ್ಬರು ಅಕ್ತಿರು ಅವರೆಲ್ಲರೂ ಕೂತಿದ್ರು. ಹಾಗೆ ಹುಡುಗಿ ತಂಗಿಗೆ ಅದೆಲ್ಲ ಹೇಳಿ ಮುಗಿಸೋ ಅಷ್ಟೊತ್ತಿಗೆ ಆಂಟಿಯವರೆಲ್ಲ ಹೊರಗಡೆ ಊಟಕ್ಕೆಲ್ಲ ಹೋಗಿದ್ದವರೆಲ್ಲ ಬಂದರು. ಅವ್ರು ಬಂದು ಮತ್ತು ಹಾಡು ಹೇಳೋದು ಅದು ಇದೆಲ್ಲ ಸ್ವಲ್ಪ ಇತ್ತು. ಅದು ಜಾಸ್ತಿ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ, ಯಾಕೆ ನಮಗೂ ಅಲ್ಲಿ ಇಲ್ಲಿ ಹೊರಗಡೆ ಏನೇನಾದ್ರು ಚಿಕ್ಕ ಪುಟ್ಟ ಕೆಲಸ ಹೇಳ್ತಾಯಿದ್ರು. ನಾನು ಹೊರಗಡೆ ಅದು ಇದು ಓಡಾಡ್ಕೊಂಡು ಬೇರೆಯವ್ರ ಕೈ ಫೋನ್ ಕೊಟ್ಟು ನಾನು ವೀಡಿಯೋ ಮಾಡಿಸ್ತಾಯಿದ್ದೆ. ಹುಡುಗಿ ತಂಗಿದೆ ಜಾಸ್ತಿ ವೀಡಿಯೋ ಆಗಿದೆ ಅಂತ ಅಂದ್ಕೊಬೇಡಿ, ಯಾಕೆಂದರೆ ಅವಳು ಸ್ವಲ್ಪ ನನಗೆ ಇಷ್ಟ ವೀಡಿಯೋನ ಹೇಗೆ ಮಾಡ್ತಾಳೆ ನೋಡೋಣ ಶಾಸ್ತ್ರನ ಅಂತ ಹೇಳಿ ಹೇಳ್ಕೊಟ್ಟಂಗೆ ಮಾಡ್ತಾಳೆ ಅಂತ. ಪಾಪ ತುಂಬ ಚೆನ್ನಾಗಿ ಮಾಡಿದ್ಲು ಅಕ್ಕನಿಗೆ. ಹಾಗೆ ಅದು ಪಕ್ಕ ಅಡ್ಲದಂಗೆ ಇವರೆಲ್ಲ ನಮ್ಮ ಅತ್ತೆ ಅಕ್ಕತಿರು, ಅವರೆಲ್ಲ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು. ಹಾಗೆ ನಮ್ಮ ಮನೆಯವರು ಬಂದರು, ಅವ್ರಿಗೂ ಕರ್ಕೊಬಂದ್ಬಿಟ್ಟು ಅಕ್ಷತೆ ಹಾಕಿಸಿ ಆರತಿ ಬೆಳಗಿದ್ವಿ. ನನಗೆ ತುಂಬ ಇಷ್ಟ, ಯಾಕೆಂದರೆ ನಾವು ಜೋಡಿಗಳು ಯಾವಾಗಲೂ ಒಂದೊಂದೇ ಥರ ಡ್ರೆಸ್ ಹಾಕ್ಕೊಳ್ಳೋದು ನನಗೆ ತುಂಬ ಇಷ್ಟ. ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಬಿಡೋಲ್ಲ. ನಾನು ಯಾವ ಸ್ಯಾರಿ ಹಾಕಿರ್ತೀನಿ ಅಥವಾ ಯಾವ ಡ್ರೆಸ್ ಹಾಕಿರ್ತೀನಿ ಅದೇ ಥರ ಶರ್ಟ್ ಹಾಕ್ಸೋದು. ಹಾಗೆ ನಮ್ಮಿಬ್ಬರು ಜೋಡಿ ಹೀಗೆ ಕಾಣಿಸ್ತಾ ಇತ್ತು. ನನ್ನ ವಿಡಿಯೋ ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಈಗ ಸ್ಟಾರ್ಟ್ ಮಾಡಿದ್ದೀರಾ, ತುಂಬ ಜನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಾನು ಊಟಕ್ಕೆ ಹೋಗಿದ್ವಿ. ಅಲ್ಲೂ ಅಷ್ಟೇ ಏನೋ ಗೊತ್ತಿಲ್ಲ, ಅಕಸ್ಮಾತಾಗಿ ಹೋದೆ. ಅದು ನಮ್ಮ ಮನೆಯವ್ರ ಪಕ್ಕನೇ ನನಗೆ ಸೀಟ್ ಸಿಕ್ತು. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅಪೋಸಿಟ್ ಇದ್ದವರೆಲ್ಲ ನನ್ನೇ ವೀಡಿಯೋ ಮಾಡ್ಕೋತಿದ್ದಾಳೆ ಅಂತೆಲ್ಲ ನೋಡ್ತಾಯಿದ್ರು. ಸ್ವಲ್ಪ ಊಟ ಮಾಡಿದ ತಕ್ಷಣ ನಾನು ಸ್ವಲ್ಪ ಜನಕ್ಕೆ ಊಟ ಬಿಡಿಸ್ದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.